ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಇವಳು ಯಾವಾಗೂ ರೆಸಿಪಿ ತೋರಿಸ್ತಿದ್ರೆ ಇವತ್ತೇನು ಮಡಿಕೆಗಳು ತೋರಿಸ್ತಿದ್ದಾಳೆ ಅಂತಿದ್ದೀರಾ? ನಿನ್ನೆ ಅಂದರೆ ಜುಲೈ 7 ಗಾಯು ಗ್ಲಿಟ್ಸ್ ಅವರ ಕುಟುಂಬ ಸಮ್ಮಿಲನ ಈವೆಂಟ್ ಇತ್ತು. ಅಲ್ಲಿಗೆ ನಾವೆಲ್ಲರೂ ಹೋಗಿದ್ವಿ. ನಮ್ಮೊಂದು ಸ್ವಲ್ಪ ಮಡಿಕೆಗಳು, ಆ್ಯಂಟಿಕ್ ಪೀಸ್ಗಳು, ಹಳೆ ಕಾಲದ ವಸ್ತು ಮೇಲೆ ಸ್ವಲ್ಪ ಕ್ರೇಜ್ ಜಾಸ್ತಿ. ಅದಕ್ಕೆ ಅಲ್ಲಿ ಹೋಗಿದ್ದಾಗ ನಮ್ಮಮ್ಮ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು. ಇದ್ರಿನ ರೇಟು 950, ಇದು 260, ಇದ್ರಿನ ರೇಟು 620. ಇದು ಹಳೇದು ಬಿಡಿ. ಅಪ್ಪ, ಆಮೇಲೆ 4 ಲೀಟರ್ ಕೆಪಾಸಿಟಿ ಇರೋ ಒಂದು ಐರನ್ ಬಾಂಡಿನ ತಗೊಂಡ್ವಿ. ಅದ್ರ ಆ್ಯಕ್ಚುಯಲ್ ರೇಟ್ ಇರೋದು 3650 ರೂಪಿ. ಅಲ್ಲಿ ಆಫರ್ ಇದ್ದಿದ್ದರಿಂದ 2350ಗೆ ನಮಗೆ ಸಿಕ್ತು ಈ ಕಡಾಯಿ. ನಮ್ಮಮ್ಮ ಯಾವಾಗೂ ಮಡಿಕೆ ತಂದ್ಬಿಟ್ಟು ಅಡುಗೆ ಮಾಡುವಾಗ ಅದು ಸ್ಲೋಲಿ ಬಿರ್ಕ್ಬಿಡ್ತಿತ್ತು ಈ ಥರ. ನಾವು ಸ್ಟಾಲರ್ನ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು, ನಾವು ಸಡನ್ನಾಗಿ ಮಡಿಕೆನ ಹೈ ಫ್ಲೇಮಲ್ಲಿ ಇಕ್ಬಿಟ್ಟು ಮಡಿಕೆಯಲ್ಲಿ ಅಡುಗೆ ಮಾಡಿದ್ರೆ ಅದು ಈ ಥರ ಬಿರುಕು ಚಾನ್ಸಸ್ ಇರುತ್ತಂತೆ. ಅದಕ್ಕೆ ಯಾವಾಗಲೂ ಲೋ ಫ್ಲೇಮಲ್ಲಿ ಇಕ್ಬಿಟ್ಟು ಆಮೇಲೆ ಹೈ ಫ್ಲೇಮಿಂದ ಅಡುಗೆ ಮಾಡ್ಕೊಳ್ಬೇಕಂತೆ. ಈ ಇನ್ಫಾರ್ಮೇಷನ್ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ನಾವು ರೆಸಿಪಿ ಮಾಡೋಕ್ಕೆ ಹೋಗೋಣ. ನಮ್ಮ ಹಾಗೆ ಸುಮ್ಮನೆ ಕೂತಿರ್ಬೇಕಾದ್ರೆ ಅವ್ರ ಮೈಂಡಲ್ಲಿ ಬಂದಿರೋ ಒಂದು ರೆಸಿಪಿನ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ. ಅದು ಯೂನಿಕ್ ಆಗಾದರೂ ಇರ್ಬೋದು, ಇಲ್ಲಾಂದರೆ ಯಾರು ಮಾಡಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಇವತ್ತು ನಾನು ಅದನ್ನು ಮಾಡ್ತಾ ಇದ್ದೀನಿ. ಬನ್ನಿ ನಿಮಗೆ ತೋರಿಸ್ತೀನಿ ಇವತ್ತು ಹೇಗೆ ಮಾಡೋದು ಅಂತ. ನಮ್ಮಮ್ಮ ಗೈಡ್ ಮಾಡ್ತಿರ್ತಾರೆ, ನಾನು ಮಾಡ್ತಾ ಇರ್ತೀನಿ. ಒಲೆ ಮೇಲೆ ಫಸ್ಟ್ ಬಾಣಲಿ ಇಡೋಣ. ಈ ಕಾಫಿ ಗ್ಲಾಸಲ್ಲಿ 2 ಗ್ಲಾಸ್ ಹಾಕಿ, 2 ಗ್ಲಾಸ್ ನೀರು ಹಾಕಿ. ಇದಕ್ಕೆ 1/4 ಸ್ಪೂನ್ ಸಾಲ್ಟ್ ಹಾಕಿ. ಕುದಿವಾಗ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ರವೆ ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿಬಿಡಿ, ಬೇಯಲಿ. ಅದು ಬೇಯೋಷ್ಟರಲ್ಲಿ ನಾವು ವೈಟ್ ಸಾಸ್ ಮಾಡ್ಕೊಳ್ಳೋಣ. 10 ಕಾಳು ಮೆಣಸು, 10 ನೆನೆಸಿ ಸಿಪ್ಪೆ ಬಿಚ್ಚಿರೋ ಬಾದಾಮಿ. ಆ್ಯಕ್ಚುಲಿ ಇದಕ್ಕೆ ನೆಂದಿರೋ ಗೋಡಂಬಿ ಹಾಕಬೇಕು. ನನಗೆ ಗೋಡಂಬಿ ಇಷ್ಟ ಇಲ್ಲ, ಅದಕ್ಕೆ ನಾನು ಬಾದಾಮಿ ಹಾಕ್ತಾ ಇದ್ದೀನಿ. 3 ಎಸಳು ಬೆಳ್ಳುಳ್ಳಿ, ಒಂಚೂರು ಶುಂಠಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ನಾನು ಇಷ್ಟ ಹಾಕ್ತಾ ಇದ್ದೀನಿ, ಸಾಕಾಗ್ಬೋದು ನೋಡಿ. ಸ್ವಲ್ಪನೇ ನೀರು ಹಾಕಿ ಕ್ರೀಮಿ ಹದಕ್ಕೆ ರುಬ್ಕೊಂಬರೋಣ. ಇವಾಗ ಬೆಂದಿದೆ. ಅದನ್ನ ಒಂದು ತಟ್ಟೆಗೆ ಸ್ವಿಫ್ಟ್ ಮಾಡೋಣ. ಇದನ್ನ ತಟ್ಟೆಗೆ ಹಾಕೊಂಡು ಮಿದ್ಬಿಟ್ಟು ಚಿಕ್ಕ ಉಂಡೆ ಮಾಡ್ಕೊಳ್ಳೋಣ. ಕೈಗೆ ಅಂಟ್ಕೊಳ್ತಿದೆ ಅನ್ಸಿದ್ರೆ ತುಪ್ಪನೋ ಎಣ್ಣೆನೋ ಹಾಕೊಳ್ಳಿ. ರವೆ ಹಿಟ್ಟನ್ನೆಲ್ಲ ಈ ಥರ ಮಾಡಿಕೊಂಡು ಒಲೆ ಮೇಲೆ ಬಾಣಲಿ ಇಕ್ಕನ. ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು
ಕರಿಬೇವು ಹಾಕೊಳ್ಳೋಣ. ಜೀರಿಗೆ ಹಾಕೋಣ. ಬೆಳ್ಳುಳ್ಳಿ, ಚಿಲ್ಲಿ ಫ್ಲೇಕ್ಸ್, ಕಡಲೆಕಾಯಿ ಬೀಜನ ತರಿಯಾಗಿ ತುರಿ ಮಾಡ್ಕೊಂಡು ಹಾಕಿ. ಇದರ ಜೊತೆ ಎಳ್ಳು ಹಾಕಿದ್ರೆ ಚೆನ್ನಾಗಿರುತ್ತೆ, ಆದರೆ ನಾನಿವಾಗ ಹಾಕ್ತಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ 1 ಪಿಂಚ್ ಸಾಲ್ಟ್ ಹಾಕಿ, ಕರಿಬೇವು ಹಾಕಿ. ಈಗ ವೈಟ್ ಸಾಸ್ ಹಾಕೊಳ್ಳೋಣ. ಇದು ಕುದಿಯುವಾಗ ರವಾ ಬೈಟ್ಸ್ನ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಸೆಕೆಂಡ್ ತಟ್ಟೆ ಮುಚ್ಚಿಬಿಟ್ಟು ಆಫ್ ಮಾಡೋಣ. ರೆಡಿ ಟು ಈಟ್ ರವಾ ಬೈಟ್. ಈ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ರೀತಿ ಯೂನಿಕ್ ಆಗಿರೋ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.